ನಮಸ್ತೆ ವೀಕ್ಷಕರೇ, ನಾನು ಇವತ್ತು ಒಬ್ರು ಮನೆಯ ಮುಂದೆ ನಿಂತಿದ್ದೀನಿ. ಯಾರ ಮನೆ ಮುಂದೆ ನಿಂತಿದ್ದೀನಿ, ಯಾವ ಸೆಲೆಬ್ರಿಟಿ ಮನೆ ಮುಂದೆ ನಿಂತಿದ್ದೀನಿ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಏನು ಅಂತ ಹೇಳಿದ್ರೆ ಇವತ್ತು ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಸಡಗರ ಸಂಭ್ರಮ ಎಲ್ಲೆಲ್ಲೂ ಕೂಡ ಮನೆ ಮಾಡಿದೆ ಅಲ್ವಾ? ಸೊ ನಮ್ಮ ಅಶ್ವವೇಗ ನ್ಯೂಸ್ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥ ಅಭಿಮಾನಿ ಮನೆಗೆ ನಾನು ಬಂದಿದ್ದೀನಿ. ಹೌದು, ನಮ್ಮ ಅಶ್ವವೇಗ ವಾಹಿನಿಯ ಅಭಿಮಾನಿಯ ಮನೆಗೆ ನಾನು ಬಂದಿದ್ದೀನಿ. ಅವರ ಮನೆಯಲ್ಲಿ ಈ ವರ್ಷದ ಸಡಗರ ಸಂಭ್ರಮದ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಲಿಕ್ಕೆ ಬಂದಿದ್ದೀನಿ. ಅವರ ಮನೆಯಲ್ಲಿ ಹೇಗಿದೆ ಸಂಕ್ರಾಂತಿ ಹಬ್ಬದ ಆಚರಣೆ ನೋಡೋಣ. ಅದಕ್ಕಿಂತ ಮುಂಚೆ ಅವ್ರ ಮನೆ ಒಳಗೆ ಎಂಟ್ರಿ ತಗೊಳ್ಬೇಕಲ್ವಾ? ಫಾಲೋ ಮೀ. ಹಾಯ್, ನಮಸ್ತೆ, ಹೇಗಿದ್ದೀರಾ? ನೋಡಿ, ನಾವು ನಿಮ್ಮ ಮನೆಗೆ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಬಂದ್ಬಿಟ್ಟೆ. ಬನ್ನಿ, ಏನ್ ಸರ್ಪ್ರೈಸ್, ಬನ್ನಿ ಒಳಗಡೆ ಬನ್ನಿ. ಥ್ಯಾಂಕ್ ಯು. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಕ್ರಾಂತಿ ಭೋಜನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತು ನಾನೊಬ್ರು ಮನೆಗೆ ಬಂದಿದ್ದೀನಿ ಅಂತ ಹೇಳಿದೆ ಅಲ್ವಾ? ಸೊ ನಿಮ್ಮನ್ನ ಮನೆ ಒಳಗಡೆ ಕರ್ಕೊಂಡ್ ಬಂದಿದ್ದಾಯ್ತು. ಈಗ ಮನೆ ಒಳಗಡೆ ಯಾರ ಮನೆಗೆ ಬಂದಿದ್ದೀನಿ, ಏನ್ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತೀನಿ. ಇನ್ನೊಂದೇನು ಅಂತ ಹೇಳಿದ್ರೆ, ಸಂಕ್ರಾಂತಿ ಸಡಗರ ಸಂಭ್ರಮ ಎಲ್ಲಾ ಕಡೆನೂ ಕೂಡ ಹರಡ್ತಾ ಇದೆ. ಹಾಗೆ ನೀವು ಕೂಡ ಸಂಕ್ರಾಂತಿ ಹಬ್ಬ ಮಾಡೋದ್ರಲ್ಲಿ ನೀವೆಲ್ಲರೂ ಕೂಡ ಬ್ಯುಸಿ ಆಗಿದ್ದೀರಾ. ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ವಿನೂತನ ಮತ್ತು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ನಮ್ಮ ಅಶ್ವವೇಗ ವಾಹಿನಿಯ ಮುಖಾಂತರವಾಗಿ ನಾವು ನಿಮಗೆ ತಲುಪಿಸ್ತಾ ಇದ್ದೀವಿ. ಸಂಗೀತ ಕಾರ್ಯಕ್ರಮಗಳಾಗಿರಬಹುದು, ಹಾಗೆ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮ ಏನು ಅಂದ್ರೆ ಹಬ್ಬ ಅಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಾದಂತಹ ಹಬ್ಬ, ಸಡಗರ ಸಂಭ್ರಮ. ಒಂದು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಮನೆಯನ್ನೆಲ್ಲ ಅಲಂಕಾರ ಮಾಡಿ, ಆಕೆನೂ ಕೂಡ ಅಲಂಕಾರ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡುವಂಥದ್ದು ಒಂದು ರೀತಿ ಆದ್ರೆ, ಇನ್ನೊಂದು ಚೆನ್ನಾಗಿ ಅಡಿಗೆ ಮಾಡಿಕೊಂಡು ತಿನ್ನುವಂಥದ್ದು ಹೆಣ್ಣಿಂದು ಒಂದು ಗುಣ. ಅಂದ್ರೆ ಅಡಿಗೆ ಮನೆಯ ರಾಣಿ ನಮ್ಮ ಹೆಣ್ಣಾಗಿರ್ತಾಳೆ. ಸೊ ಸಂಕ್ರಾಂತಿ ಹಬ್ಬ ಅಂತ ಬಂದ ತಕ್ಷಣ ಸಂಕ್ರಾಂತಿಯಲ್ಲಿ ಯಾವ ರೀತಿಯಾದಂಥ ಅಡಿಗೆಗಳನ್ನ ಮಾಡ್ತಾರೆ, ಸಂಕ್ರಾಂತಿ ಸ್ಪೆಷಲ್ ಏನು, ಸೊ ಈ ರೀತಿಯಾದಂಥ ವಿಚಾರಗಳು ನಮ್ಮ ತಲೆಯಲ್ಲಿ ಬರುತ್ತೆ ಅಲ್ವಾ? ಹಾಗಾಗಿ ಸಂಕ್ರಾಂತಿ ಸ್ಪೆಷಲ್ ಡೇನಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷವಾದಂಥ ಅಡಿಗೆಗಳನ್ನ ನಾವು ಮಾಡಿ ತೋರಿಸ್ತೀವಿ. ಸೊ ಅದನ್ನು ಮಾಡಲಿಕ್ಕೆ ನಾನು ಮಾಡಲ್ಲ, ಆದರೆ ನಾನು ಒಬ್ರು ಮನೆ ಕರ್ಕೊಂಡ್ ಬಂದಿದ್ದೀನಿ. ಅವ್ರು ಯಾರು ಅಂತ ನಾನು ನಿಮಗೆ ಈಗ ಪರಿಚಯವನ್ನ ಮಾಡ್ತೀನಿ. ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಶ್ರೀಮತಿ ಸವಿತಾ ತೀರ್ಥಪ್ಪನವರು. ಸೊ ಮೊದಲನೇದಾಗಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬಿಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ನಿಮಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೋಡಿ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಈಗ ನಿಮ್ ಮನೆಗೆ ಬಂದಿದ್ದೀವಿ. ಇವತ್ತು ಸಂಕ್ರಾಂತಿ ಹಬ್ಬ, ನಿಮ್ಗೊಂಥರ ಸರ್ಪ್ರೈಸ್ ಆಯ್ತು ಅಂತ ನನ್ಗೆ ಗೊತ್ತಾಯ್ತು. ಸೊ ನೀವು ನನ್ನನ್ನ ವೆಲ್ಕಮ್ ಮಾಡಿದ ರೀತಿನೇ ಹಾಗಿತ್ತು. ಏನು ಅಂತ ಹೇಳಿದ್ರೆ, ಈಗ ವೀಕ್ಷಕರು ಯಾಕೆ ಇವ್ರ ಮನೆಗೆ ಬಂದಿದ್ದೀನಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನಮ್ಮ ಅಶ್ವವೇಗ ವಾಹಿನಿಯಲ್ಲಿ ಬಹಳ ವಿಶೇಷವಾದಂಥ ಪ್ರೋಗ್ರಾಮ್ಗಳನ್ನ ನಾವು ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲಾ ಪ್ರೋಗ್ರಾಮ್ಸ್ ಕೂಡ ಇವರಿಗೆ ಇಷ್ಟವಾಗಿದೆ. ಜೊತೆಗೆ ನಾರಿಯರ ಅಂಗೈಯಲ್ಲಿ ಜಗತ್ತು, ಆ ಪ್ರೋಗ್ರಾಮ್ನ ನಾನೇ ನಡೆಸ್ಕೊಡ್ತಾ ಇರುವಂಥದ್ದು. ಸೋಮವಾರದಿಂದ ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಪ್ರಸಾರವಾಗುತ್ತೆ. ಆ ಕಾರ್ಯಕ್ರಮವನ್ನ ತಪ್ಪದೇ ನೋಡಿ. ಇವರು ರೆಗ್ಯುಲರ್ ಆಗಿ ನಮ್ಗೆ ಫಾಲೋವರ್ ಆಗಿದ್ದಾರೆ ನಮ್ಮ ಚಾನೆಲ್ಗೆ. ಹಾಗಾಗಿ ಒಂದು ಅಭಿಮಾನಿಯ ಮನೆಗೆ ನಾನಿವತ್ತು ಕಾಲಿಟ್ಟಿದ್ದೀನಿ. ಇವತ್ತಿನ ಸಂಕ್ರಾಂತಿ ಹಬ್ಬವನ್ನ ಅಶ್ವವೇಗ ವಾಹಿನಿಯ ಅಭಿಮಾನಿಯ ಮನೆಗೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸವಿತಾ ಅವರೇ, ತುಂಬಾ ಚೆನ್ನಾಗಿ ಕಮೆಂಟ್ಗಳನ್ನ ಕಳಿಸಿದ್ದೀರಾ, ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ನಮ್ಮ ಚಾನೆಲ್ಗೆ. ಜೊತೆಲಿ ಏನು ಅಂತ ಹೇಳಿದ್ರೆ ನನ್ನ ಆಂಕರಿಂಗ್ ಮೆಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪ್ರೋಗ್ರಾಮ್ ಎಲ್ಲ ನೋಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಸೊ ಯಾಕೆ ಇಷ್ಟ ಆಗುತ್ತೆ ಪ್ರೋಗ್ರಾಮ್ ನಿಮ್ಗೆ? ನೀವು ಮಾತಾಡೋ ಕನ್ನಡ ವರ್ಡ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಕ್ಲಾರಿಟಿಯಾಗಿ ಮಾತಾಡ್ತಾ ಇದ್ದೀರಾ. ಹಾಗಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾರಿಯರ ಅಂಗೈಲಿ ಜಗತ್ತು ನಿಮಗೆ ತುಂಬಾ ಫೇವರೇಟ್ ಪ್ರೋಗ್ರಾಮ್ ಅಂತ ಹೇಳಿ? ತುಂಬಾ ಫೇವರೇಟ್ ಪ್ರೋಗ್ರಾಮು. ಅದು ಪ್ರೋಗ್ರಾಮ್ ಮುಗಿಸಿದ್ಮೇಲೆನೆ ನಾನು ಊಟ ಮಾಡೋದು, ನನಗಷ್ಟು ಲೈಕ್ ಆಗುತ್ತೆ. ಹೌದು, ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿ, ನನಗೆ ಅಭಿಮಾನಿಗಳು, ನಮ್ಮ ಪ್ರೋಗ್ರಾಮ್ಗೆ ಎಷ್ಟು ಚೆನ್ನಾಗಿರುವಂತಹ ಅಭಿಮಾನಿಗಳು ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ, ಪ್ರೋಗ್ರಾಮ್ ಮುಗಿಯೋರ್ಗು ಊಟ ಮಾಡಲ್ಲ. ಯಾಕಂದ್ರೆ ಅಡಿಗೆ ಮಾಡೋಷ್ಟೊತ್ತಿಗೆ 2 ಗಂಟೆ ಆಗೋಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ಊಟ ಸ್ಟಾರ್ಟ್ ಮಾಡೋದ್ರೆ ಎಲ್ಲಿ ಪ್ರೋಗ್ರಾಮ್ ಮುಗ್ದೋಗುತ್ತೋ ಅಂತ ಹೇಳಿ ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ಅವರು ಇದನ್ನ ಊಟ ಮಾಡಕ್ಕೆ ಶುರು ಮಾಡ್ತಾರೆ. ಓಕೆ,
ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಅಭಿಮಾನ ಪ್ರೀತಿ ನನ್ನ ಮೇಲೆ, ನನ್ನ ಪ್ರೋಗ್ರಾಮ್ ಮೇಲೆ ಇರ್ಲಿ ಅಂತ ಹೇಳ್ತಾ, ಎಸ್ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಮನೆಗೆ ಬಂದಿದ್ದೀವಿ. ಓಕೆ, ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಅಡಿಗೆ. ಪೂಜೆ ಮಾಡಿದ್ದಾಯ್ತು, ಮನೆಯನ್ನೆಲ್ಲ ಅಲಂಕಾರ ಮಾಡಿದ್ದಾಯ್ತು, ನೀವು ಕೂಡ ಚಂದ ಅಲಂಕಾರವಾಗಿ ಮಾಡ್ಕೊಂಡಿದ್ದೀರಾ. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಕಮೆಂಟ್ ಮಾಡೋದೇ ಮರ್ತೋಗ್ಬಿಟ್ಟೆ, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಸವಿತಾ. ಥ್ಯಾಂಕ್ ಯು. ನೀವು ನನ್ಗೆ ಹೇಳಲ್ವಾ ನಾನು ಚೆನ್ನಾಗಿ ಕಾಣಿಸ್ತೀನಿ? ಚೆನ್ನಾಗಿದ್ದೀರಾ, ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಥ್ಯಾಂಕ್ ಯು ಇದ್ದೀರಾ. ಸೋ ಮಚ್. ಈಗ ಯಾವ ಅಡಿಗೆನ ನಮ್ಮ ವೀಕ್ಷಕರಿಗೆ ಮಾಡಿ ತೋರಿಸ್ತಾ ಇದ್ದೀರಾ? ನಾನು ಹಬ್ಬ ಸ್ಪೆಷಲ್ ಅಂದ್ರೆ ಪೊಂಗಲ್, ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀನಿ. ಸ್ವೀಟ್ ಪೊಂಗಲ್. ಓಕೆ, ಈಗ ಹಬ್ಬ ಅಂದ ತಕ್ಷಣ ಅಂದ್ರೆ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನಮ್ಗೆ ಪೊಂಗಲ್ ನೆನಪಾಗುತ್ತೆ. ಪೊಂಗಲ್ ಡೇ ಅಥವಾ ಪೊಂಗಲ್ ದಿನ ಅಂತಾನೆ ಕೂಡ ಈ ಒಂದು ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ. ಹಾಗಾಗಿ ಸಂಕ್ರಾಂತಿ ಹಬ್ಬದ ದಿನ ಪೊಂಗಲ್ ಬಹಳ ವಿಶೇಷವಾದಂತ ಅಡಿಗೆ ಆಗಿರುತ್ತೆ. ಹಾಗಾಗಿ ಇವತ್ತು ಸವಿತಾ ಅವರು ನಮಗೋಸ್ಕರ ಪೊಂಗಲ್ ಅಡಿಗೆನ ಮಾಡಿ ತೋರಿಸ್ತಾರೆ. ಓಕೆ, ಸೊ ಪೊಂಗಲ್ಗೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೀವು ನೋಟ್ ಮಾಡ್ಕೊಳ್ಳಿ. ಪೊಂಗಲ್ ಮಾಡೋದಕ್ಕೆ ರೈಸ್, ಹೆಸರು ಬೇಳೆ, ತುಪ್ಪ, ದ್ರಾಕ್ಷಿ, ಗೋಡಂಬೆ, ಬಾದಾಮಿ, ಬೆಲ್ಲ, ಏಲಕ್ಕಿ ಪೌಡರ್, ಇಷ್ಟು ಬೇಕಾಗುತ್ತೆ. ಓಕೆ, ಇಷ್ಟು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಬೇಕಾಗುತ್ತೆ. ಸೊ ಆಯ್ತು. ಈಗ ಇದನ್ನ ಮೊದಲನೇದಾಗಿ ಏನ್ ಮಾಡ್ಬೇಕು ಪೊಂಗಲ್ ಮಾಡ್ಬೇಕು ಅಂತ ಹೇಳಿದ್ರೆ? ಮೊದಲನೇದಾಗಿ ರೈಸ್ ಮತ್ತೆ ಹೆಸರು ಬೇಳೆ ಎರಡನ್ನು ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2 ಕಪ್ಪು ಹೆಸರು ರೈಸ್, 2 ಕಪ್ಪು ಅಕ್ಕಿ ಹಾಕಿದ್ದಾರೆ, 1 ಕಪ್ಪು ಹೆಸರು ಬೇಳೆ ಹಾಕಿದ್ದಾರೆ. ಅದನ್ನ ಹುರ್ಕೊಂಡಿಲ್ಲ? ಇಲ್ಲ ಇಲ್ಲ, ಹಾಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಅದನ್ನ ಒಂದು ಕುಕ್ಕರ್ ಅಲ್ಲಿ ಹಾಕಿ ಅದನ್ನ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಸ್ಟವ್ ಆನ್ ಮಾಡ್ತಾ ಇದ್ದಾರೆ ಸವಿತಾ ಅವರು. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, 2 ಕಪ್ ಅಕ್ಕಿ ಹಾಕಿದ್ದಾರೆ, 1 ಕಪ್ ಹೆಸರು ಬೇಳೆ ಹಾಕಿದ್ದಾರೆ. ಅದನ್ನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಆನ್ ಮಾಡ್ತಾ ಇದ್ದಾರೆ, ಕುಕ್ಕರ್ಗೆ ಹಾಕಿದ್ದಾರೆ. ಸೊ ಅದಕ್ಕೆ ಎಷ್ಟು ನೀರು ಹಾಕ್ಬೇಕಾಗುತ್ತೆ ಸವಿತಾ ಆಗಿದ್ರೆ? ಈಗ ಆಲ್ಮೋಸ್ಟ್ 3 ಕಪ್ ಆಯ್ತು. 3 ಕಪ್ ಆಗಿದೆ. ನಾನು ಇದನ್ನ 7 ಕಪ್ ಅಷ್ಟು ವಾಟರ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಓಕೆ ಓಕೆ, ಈಗ 3 ಕಪ್ ಇದೆ. ಆ 3 ಕಪ್ಪಿಗೆ ಇವ್ರು ಹಾಕ್ತಾ ಇರುವಂತದ್ದು 7 ಕಪ್ಪು ನೀರ್ನ ಹಾಕ್ತಾ ಇದ್ದಾರೆ. ಅವ್ರು ಆಲ್ರೆಡಿ ಮುಂಚೆನೆ ಅದನ್ನ ಮೆಜರ್ ಮಾಡಿ ಇಟ್ಟಿದ್ದಾರೆ, ಹಾಗಾಗಿ ಅದನ್ನ ಪೋರ್ ಮಾಡಿದ್ದಾರೆ. ಎಸ್, ಈಗ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದಾಯ್ತು. ಈಗ ಲಿಡ್ ನ ಕ್ಲೋಸ್ ಮಾಡ್ತಿದ್ದಾರೆ. ಓಕೆ, ಈಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಾಯ್ತು. 3 ಕಪ್ ಅಂದ್ರೆ 2 ಕಪ್ ಅಕ್ಕಿ, 1 ಕಪ್ ಹೆಸರು ಬೇಳೆ, 7 ಕಪ್ ನೀರು ಹಾಕಿ ಲಿಡ್ ನ ಕ್ಲೋಸ್ ಮಾಡಿ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದಾಯ್ತು. ಈಗ 3 ವಿಷಲ್ ಆಗೋವರೆಗೂ ವೇಟ್ ಮಾಡ್ಬೇಕು. 3 ವಿಷಲ್ ಆದ ನಂತರ ಅದು ತಣ್ಣಗಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಸವಿತಾ ಅವರು ಅಂತ ನಾವು ನಿಮ್ಗೆ ತೋರಿಸ್ತೀವಿ. ಈಗ ಸವಿತಾ ಅವರೇ, ಅದು ವಿಷಲ್ ಆಗೋವರೆಗೂ ಏನು ಅಂತ ಹೇಳಿದ್ರೆ, ನೀವು ಮಲ್ನಾಡ್ನವರು ಅಂತ ನೀವು ಹೇಳಿದ್ರಿ. ಸೊ ಮಲ್ನಾಡು ಅಂದ ತಕ್ಷಣ ನಮಗೆ ನೆನಪಾಗೋದೇನು ಅಂದ್ರೆ ನಿಸರ್ಗ, ಗ್ರೀನರಿ, ಎಲ್ಲೋದ್ರೂ ಹಸಿರು ಇರುತ್ತೆ. ಸೊ ಈಗ ಅಲ್ಲಿಂದ ನೀವೀಗ ಬೆಂಗಳೂರಿಗೆ ಬಂದಿದ್ದೀರಾ. ಈ ಟ್ರಾಫಿಕ್, ಈ ಜಂಜಾಟ ಹೇಗ್ ಅನ್ಸುತ್ತೆ ನಿಮ್ಗೆ? ಮಲ್ನಾಡು, ಈ ಬೆಂಗಳೂರು ಹೇಗ್ ಅನ್ಸುತ್ತೆ? ನಾವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಹೊರಗನಹಳ್ಳಿಯಲ್ಲಿ ಇರೋದು. ಅಲ್ಲಿ ತುಂಬಾನೇ ಚೆನ್ನಾಗಿದೆ, ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ. ಅದು ಮಳೆಗಾಲದಲ್ಲಿ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿಗೆ ಹೋದ್ರೆ ನಮ್ಗೆ ಇಲ್ಲಿಗೆ ಬರಬೇಕು ಅನ್ಸೋದೇ ಇಲ್ಲ, ಅಲ್ಲೇ ಇರಬೇಕು ಅನಿಸ್ತಾ ಇರುತ್ತೆ. ಆದ್ರೂ ಬರ್ಬೇಕಾಗತ್ತಲ್ವಾ, ಬರ್ತೀವಿ. ಓಕೆ, ಹಬ್ಬಕ್ಕೆಲ್ಲ ಹೋಗ್ತಿರ್ತೀರಾ ಊರಿಗೆಲ್ಲ? ಹೋಗ್ತೀವಿ, ಎಲ್ಲ ಹಬ್ಬಕ್ಕೂ ಹೋಗ್ತಾ ಇರ್ತೀವಿ. ಕೆಲವೊಂದು ಹಬ್ಬಗಳಿಗೆ ಇಲ್ಲೇ ಬರ್ತೀವಿ. ಇವಾಗ ಸಂಕ್ರಾಂತಿ ಮಾತ್ರ ಇವತ್ತು ನೋಡಿ ನಮ್ಮ ಟೀಮ್ ಜೊತೆ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸಂಕ್ರಾಂತಿ ಹಬ್ಬನ. ಖುಷಿ ಆಗ್ತಿದ್ಯಾ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ನಮಗೂ ಕೂಡ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ನೀವು ಅಷ್ಟೊಂದು ಅಭಿಮಾನ ಇಟ್ಟು ನನ್ನ ಪ್ರೋಗ್ರಾಮ್ ನೋಡೋದು, ಆಮೇಲೆ ಜೊತೆಲಿ ಏನು ಅಂತ ಹೇಳಿದ್ರೆ ನಮ್ಮ ಚಾನೆಲ್ ನ ನೀವು ವಾಚ್ ಮಾಡ್ತಿದ್ದೀರಾ. ಸೊ ನಮಗೂ ಕೂಡ ಖುಷಿ ಆಗುತ್ತೆ. ನಿಮ್ಮ ಒಂದು ಮನೆಗೆ ಬಂದು ತುಂಬಾ ಚೆನ್ನಾಗಿ ಚೆನ್ನಾಗಿ ಡೆಕೋರೇಟ್ ಮಾಡಿದೀರಾ ಮನೆ ಎಲ್ಲ. ಸೊ ಹಾಗಾಗಿ ನಮ್ಗೆ ಇವತ್ತಿನ ಸಂಕ್ರಾಂತಿ ಬಹಳ ವಿಶೇಷವಾದಂತ ಸಂಕ್ರಾಂತಿ. ಸೊ ಸಂಕ್ರಾಂತಿ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಎಳ್ಳು ಬೆಲ್ಲ ಅಲ್ವಾ? ಸೊ ಎಳ್ಳು ಬೆಲ್ಲನ ನೀವು ನನಗೆ ಕೊಡ್ಲೇಬೇಕು ಸವಿತಾ, ಮಿಸ್ ಮಾಡದೆ. ಓಕೆ ಇಲ್ಲ, ಓಕೆ ಸವಿತಾ, ಈಗ ಕುಕ್ಕರ್ನ ಕೂಗಕ್ಕೆ ಇಟ್ಟಿದ್ದಾಯ್ತು. ಇದು 3 ವಿಷಲ್ ಆಗೋವರೆಗೂ ನಾವು ವೇಟ್ ಮಾಡ್ಬೇಕು. ಅಷ್ಟರೊಳಗಡೆ ಮತ್ತೆ ಏನ್ ಮಾಡ್ಕೊಳ್ಬಹುದು ನಾವು? ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. ಸರಿ, ಓಕೆ. ಈಗ ಬೆಲ್ಲದ ಪಾಕ ಮಾಡ್ಕೊಳ್ಬೇಕು. ಈಗ 2 ಕಪ್ ಬೆಲ್ಲ ಹಾಕ್ತಿದ್ದೀರಾ ನೀವೀಗ? ಓಕೆ, ಈಗ ಒಂದು ಬಾಂಡ್ಲಿ ಇಟ್ಟಿದ್ದಾರೆ. ಸೊ ಇದಕ್ಕೆ 2 ಕಪ್ ಬೆಲ್ಲವನ್ನ ಹಾಕ್ತಾ ಇದ್ದಾರೆ. ಓಕೆ, ಸೊ ಚೆನ್ನಾಗಿ ಕುಟ್ಟಿ ಮಾಡಿರುವಂತಹ ಬೆಲ್ಲವನ್ನ ಇದಕ್ಕೆ ಮಿಕ್ಸ್ ಮಾಡೋದು. ಇದಕ್ಕೆ ಎಷ್ಟು ನೀರು ಹಾಕ್ಬೇಕು? ಸ್ವಲ್ಪ ಪಾಕ ಬರೋಷ್ಟು ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಓಕೆ, ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ. ಓಕೆ, ಈಗ ಎಷ್ಟು 2 ಕಪ್ ಬೆಲ್ಲ ಹಾಕಿದ್ದೀರಾ? 2 ಕಪ್ ಬೆಲ್ಲ, ಅದು ಮುಳುಗುವಷ್ಟು ನೀರು ಹಾಕಿದ್ದೀವಿ. ಸೊ ಅದೀಗ ಬೆಲ್ಲ ಚೆನ್ನಾಗಿ ಕರಗಬೇಕು. ಓಕೆ, ಈಗ 3 ವಿಷಲ್ ಆಗ್ಬೇಕು ಅಂತ ಸವಿತಾ ಹೇಳಿದ್ರು. 3 ವಿಷಲ್ ಆಗಿದೆ. ಓಕೆ, ಸ್ಟವ್ ನ ಆಫ್ ಆಗಿದೆ. ಒಂದ್ ಕಡೆ ಈ ಕಡೆ ಬೆಲ್ಲದ ಪಾಕ ರೆಡಿ ಆಗ್ತಾ ಇದೆ. ಆ ಬೆಲ್ಲದ ಪಾಕ ರೆಡಿ ಆಗೋಷ್ಟ್ರೊಳಗಡೆ ಸವಿತಾ ನೆಕ್ಸ್ಟ್ ಏನ್ ಮಾಡ್ಕೊಳ್ಬಹುದು ನಾವೀಗ? ಇದು ರೆಡಿ ಆಗೋಷ್ಟ್ರೊಳಗಡೆ ತುಪ್ಪದಲ್ಲಿ ಡ್ರೈ
ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಅಂದ್ರೆ ಈಗ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಓಕೆ, ಅದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಈಗ ಬಾಂಡ್ಲಿ ಇಟ್ಟಾಯ್ತು ಸವಿತಾ. ನೆಕ್ಸ್ಟ್ ಏನೀಗ ತುಪ್ಪ ಹಾಕೋತಾ ಇದ್ದೀನಿ. ಓಕೆ, ಎಷ್ಟು ಹಾಕ್ಬೇಕು ತುಪ್ಪ? 2 ಸ್ಪೂನ್. 2 ಸ್ಪೂನ್ ಅಷ್ಟು, 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಿದ್ದಾರೆ. ಆ ತುಪ್ಪ ಕರಗಿದ ನಂತರ ಎಲ್ಲಾ ಡ್ರೈ ಫ್ರೂಟ್ಸ್ನು ಹಾಕ್ಬೇಕಲ್ವಾ? ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಮಲ್ನಾಡ್ ದೇಸಿ ತುಪ್ಪ 2 ಸ್ಪೂನ್ ಹಾಕಿದ್ದಾರೆ. ತುಪ್ಪ ಅದು ಕರಗ್ತಾ ಇದೆ, ತುಪ್ಪದ ಘಮ 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 ವಾಸನೆ ಬರ್ತಾ ಇದೆ. ಸವಿತಾ, ನನಗೆ ಟೆಂಪ್ಟ್ ಆಗ್ತಿದೆ ಇಷ್ಟೊತ್ತಿಗೆ ಅದು ಡ್ರೈ ಫ್ರೂಟ್ಸ್ ಕರ್ದಿರೋದು, ಆ ಪೊಂಗಲ್ ರೆಡಿ ಆಗುತ್ತೋ ಅಂತ ಹೇಳಿ. ಸೊ ನೀವೆಲ್ಲ ತುಪ್ಪ ಎಲ್ಲ ಊರಿಂದಾನೇ ತಗೊಂಡ್ಬರ್ತೀರಾ ಹಾಗಿದ್ರೆ? ಹೌದು, ಊರಿಂದಾನೇ ತಗೊಂಡ್ಬರ್ತೀವಿ. ನಮ್ಮ ಮನೇಲಿ ಹಸು ಎಮ್ಮೆಗಳೆಲ್ಲ ಇದೆ, ಅದ್ರಲ್ಲೇ ಮಾಡಿ ಕಳಿಸ್ತಾರೆ. ನೀವೇ ಪುಣ್ಯವಂತರು ನೋಡಿ ಎಲ್ಲ. ಸೊ ಈಗೆಲ್ಲ ಈಗ ದೇಸಿ ತುಪ್ಪಗಳು ಸಿಗೋದೇ ಕಷ್ಟ, ಬಟ್ ಆ ಘಮನೇ ನನಗೆ ಹಂಗೆ ಅನಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಘಮ 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 ವಾಸನೆ ಬರ್ತಿದೆ ಗೊತ್ತಾ. ಫಸ್ಟು ದ್ರಾಕ್ಷಿ ಹಾಕ್ತಾ ಇದ್ದೀನಿ, ಗೋಡಂಬೆ, ಬಾದಾಮ್, ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ಕೊಳ್ಬೇಕಲ್ಲ. ಇದ್ದೀನಿ. ಹೌದು, ಪೊಂಗಲ್ ಅಂದ್ರೆ ನಮಗೆ ನೆನಪಾಗೋದೇನು ಹೇಳಿ, ಮಧ್ಯ ಮಧ್ಯದಲ್ಲಿ ದ್ರಾಕ್ಷಿ, ಗೋಡಂಬಿ ಅದೆಲ್ಲ ಸಿಗಬೇಕು. ಬಾಯಿಗೆ ಅದು ಸಿಕ್ದಾಗ್ಲೇ ಅದ್ರದ್ದು ಗಮ್ಮತ್ತು ಗೊತ್ತಾಗೋದು. ಅದಕ್ಕೆ ಇನ್ನೊಂದು ಆಡ್ ಆನ್ ಮಾಡಿದ್ದಾರೆ ಸವಿತಾ ಅವ್ರು. ಏನು ಅಂತ ಹೇಳಿದ್ರೆ ದೇಸಿ ತುಪ್ಪವನ್ನ ಬಳಸಿದ್ದಾರೆ. ಘಮ 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 ಸ್ಮೆಲ್ ಬರ್ತಾ ಇದೆ. ಸೊ ದೇಸಿ ತುಪ್ಪ ಒಂದು 2 ರಿಂದ 2.5 ಸ್ಪೂನ್. ಅಂದ್ರೆ ನಿಮಗೆ ತುಪ್ಪ ಇಷ್ಟ ಆಯ್ತು ಅಂದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕೊಳ್ಬಹುದು. ಆಮೇಲೆ ದ್ರಾಕ್ಷಿ, ಗೋಡಂಬಿ ಮತ್ತೆ ಬಾದಾಮಿ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ತುಪ್ಪದಲ್ಲಿ. ಓಕೆ, ತುಪ್ಪದ ಘಮ ಘಮ ಬರ್ತಾ ಇದೆ. ಸೊ ದ್ರಾಕ್ಷಿ, ಗೋಡಂಬಿ, ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಗೆ ಎಷ್ಟಿಷ್ಟನೋ ಅಷ್ಟು ಹಾಕೊಳ್ಬಹುದು. ಅದಕ್ಕೆ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೋದು, ಹಾಕ್ಬಾರ್ದು ಅಂತ ಎಂತ ಇಲ್ಲ ಅಲ್ವಾ ಸವಿತಾ? ಹೌದು. ಓಕೆ, ಸೊ ಆಲ್ಮೋಸ್ಟ್ ಈಗ ಅದು ಕಂದು ಬಣ್ಣ ಬರೋರು ಅಂದ್ರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಒಣ ದ್ರಾಕ್ಷಿ ಎಲ್ಲ ಹರಳ್ತಾ ಇದೆ ಅಲ್ಲ ತುಪ್ಪದಲ್ಲಿ, ಕಲರ್ ಚೇಂಜ್ ಆಗ್ತಾ ಇದೆ. ದ್ರಾಕ್ಷಿ ನೋಡಿ ಎಲ್ಲ ಸ್ವಲ್ಪ ಏನೋ ತುಪ್ಪದಲ್ಲಿ ರೌಂಡ್ ಹಾಕಿದೆ. ಓಕೆ, ಈಗ ಅಲ್ಲಿ ಪಾಕಕ್ಕೆ ಇಟ್ಟಿದ್ವಿ ಸವಿತಾ, ಅದು ರೆಡಿ ಆಯ್ತು? ಅದು ರೆಡಿ ಆಗಿದೆ. ಓಕೆ, ಪಾಕ ಒಂದ್ ಕಡೆ ರೆಡಿ ಆಯ್ತು, ಒಂದ್ ಕಡೆ ಕುಕ್ಕರ್ ಅಲ್ಲಿ ವಿಜಲ್ ಹಾಕಿದ್ದಾಯ್ತು. ಈಗ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡಿದ್ದಾಯ್ತು. ಓಕೆ, ಈಗ ನೆಕ್ಸ್ಟ್ ಎಲ್ಲದನ್ನು ಪಾಕದಲ್ಲಿ ಹಾಕಿ ಮಿಕ್ಸ್ ಮಾಡೋಣ. ಓಕೆ ಸವಿತಾ, ಈಗ ಕುಕ್ಕರ್ ತಣ್ಣಗಾಗಿದೆ ಅನ್ಸುತ್ತೆ, ನೋಡೋಣ. ಓಕೆ, ಈಗ ಚೆನ್ನಾಗಿ ಬೆಂದಿದೆ ಅನ್ಸುತ್ತೆ ಅಲ್ವಾ ಸವಿತಾ? ಹೆಸರು ಬೇಳೆ ಮತ್ತೆ ಅಕ್ಕಿ ಎರಡು ಕೂಡ ಚೆನ್ನಾಗಿ ಬೆಂದಿದೆ. ಅವ್ರು ಹೇಳಿದ್ರು ಕರೆಕ್ಟ್ ಆಗಿ ಮೆಜರ್ ಮಾಡಿ ಏನು ನೀರ್ ಹಾಕಿದ್ದಾರೆ. ನೋಡಿ ಯಾವ ತರ ಬಂದಿದೆ, ತುಂಬಾ ಚೆನ್ನಾಗಿ ಬೆಂದಿದೆ. ಸೊ ಇಷ್ಟು ಚೆನ್ನಾಗಿ ಬೆಂದಿದ್ರೆ ಆಕ್ಚುಲಿ ಚೆನ್ನಾಗಿ ಟೇಸ್ಟಿ. ಹೆಸರು ಬೇಳೆ ಮತ್ತೆ ಅಕ್ಕಿನ ಚೆನ್ನಾಗಿ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿದ್ದಾಯ್ತು, ಚೆನ್ನಾಗಿ ಬೆಂದಿದೆ ಸವಿತಾ. ಸೊ ಈಗ ಬೆಂದಿರೋಂತ ಹೆಸರು ಬೇಳೆ ಮತ್ತು ಅಕ್ಕಿನ ನೆಕ್ಸ್ಟ್ ಏನ್ ಮಾಡ್ಬೇಕಾಗಿದ್ರೆ? ಅದನ್ನ ಪಾಕದಲ್ಲಿ ಹಾಕಿ ಮಿಕ್ಸ್ ಮಾಡ್ಬೇಕು. ಓಕೆ, ಈಗ ಬೆಲ್ಲದ ಪಾಕದಲ್ಲಿ ಇದನ್ನ ಹಾಕಿದ್ರೆ ಮಿಕ್ಸ್ ಮಾಡಿ. ಓಕೆ, ಈಗ ಚೆನ್ನಾಗಿ ಬೆಂದಿರುವಂತಹ ಹೆಸರು ಬೇಳೆ ಮತ್ತೆ ಅಕ್ಕಿನ ಆಲ್ರೆಡಿ ನಾವು ಬೆಲ್ಲದ ಪಾಕದ ಮಾಡಿ ಇಟ್ಕೊಂಡಿದೀವಲ್ವಾ, ಅದಕ್ಕೆ ಈಗ ಸವಿತಾ ಅವರು ಮಿಕ್ಸ್ ಮಾಡ್ತಾರೆ. ಓಕೆ, ನೋಡೋಣ ಸವಿತಾ. ಈಗ ಅದನ್ನ ನಾನು ಈ ಕಡೆ ಇಟ್ಕೊಳ್ಳ ಇದನ್ನ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಈಗ ಸ್ಟವ್ ಆನ್ ಮಾಡಿ ಮಿಕ್ಸ್ ಮಾಡ್ಬೇಕು? ಇಲ್ಲ, ಸ್ಟವ್ ಆನ್ ಮಾಡ್ಕೊಳ್ಳಿ. ಓಕೆ, ಈಗ ಆಲ್ರೆಡಿ ಅದು ಬೆಲ್ಲದ ಪಾಕ ಬಿಸಿ ಇರೋದ್ರಿಂದ ಈಗಲೇ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾರಲ್ವಾ. ಓಕೆ, ಬೇಯಿಸಿರುವಂತಹ ಹೆಸರು ಬೇಳೆ ಮತ್ತೆ ಅಕ್ಕಿನ ಈಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅದೇ ಬೆಲ್ಲ ಪಾಕ ಮಾಡ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ ಸವಿತಾ, ಅದಕ್ಕೆ ಹಾಕೊಳ್ಳೋದಾ? ಓಕೆ, ಈಗ ಬೇಯಿಸಿರೋ ಚೆನ್ನಾಗಿ ಬೆಂದಿದೆ ಅಲ್ವಾ ಆಕ್ಚುಲಿ. ಓಕೆ, ಈಗ ಅದು ಬೆಲ್ಲದ ಪಾಕಕ್ಕೆ ಈಗ ಬೇಯಿಸಿರುವಂತದನ್ನ ಹಾಕೊಳ್ಳೋದು. ಓಕೆ, ಈಗ ಮೇಬಿ ಓಕೆ, ಈಗ ಮಿಕ್ಸ್ ಇದಕ್ಕೆ ಕರೆಕ್ಟ್ ಆಗುತ್ತೆ ಅನ್ಸುತ್ತೆ ಪಾಕಕ್ಕೆ. ಈಗ ಅದನ್ನ ಮಿಕ್ಸ್ ಮಾಡ್ಬೇಕಾ? ಹೌದು. ಓಕೆ, ಒಂದು ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಗಂಟೆನ ಆಗಲ್ಲ ಅಂತ ಅನ್ಕೊಳ್ತೀನಿ. ಇಲ್ಲ ಇಲ್ಲ, ಗಂಟೆ ಆಗಲ್ಲ. ಪಾಕ ತೆಳು ಇರೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ. ಓಕೆ, ಸೊ ಇದು ತಣ್ಣಗಾದ್ಮೇಲೆ ಏನಾದ್ರು ಗಟ್ಟಿ ಆಗುತ್ತಾ ಅಥವಾ ಕನ್ಸಿಸ್ಟೆನ್ಸಿ ಹೀಗೆ? ಇಲ್ಲ, ಹೀಗೆ ಇರುತ್ತೆ. ಓಕೆ, ಈಗ ಎಷ್ಟೊತ್ತವರೆಗೂ ಇದು ಕುದಿಬೇಕಾಗುತ್ತೆ ಈ ತರ? 5 ಮಿನಿಟ್ಸ್. ಒಂದು 5 ನಿಮಿಷ. ಸಾಕು. ಓಕೆ, ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಕುದಿಸೋದಾ ಅಥವಾ ಓಪನ್ ಆಗಿ ಕುದಿಸ್ಬೇಕಾ? ಇಲ್ಲ, ಲಿಡ್ ಕ್ಲೋಸ್ ಮಾಡೋಣ. ಓಕೆ, ಇದನ್ನ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಬೆಲ್ಲದ ಪಾಕ, ಹೆಸರು ಬೇಳೆ, ಅಕ್ಕಿ ಓಕೆ ಮೂರು ಕೂಡ ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ಕುದೀತಾ ಇದೆ. ಇದನ್ನ ಒಂದು 3 ರಿಂದ 4 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಕೊಳ್ಳೋಣ. ಓಕೆ, ಈಗ ಕುದೀತಾ ಇದೆ ಸವಿತಾ. ಈಗ ಲಿಡ್ ಕ್ಲೋಸ್ ಮಾಡೋದು ಅಥವಾ ಏನಾದ್ರು ಹಾಕ್ಬೇಕಾ? ಇದ್ರ ಜೊತೆಲಿ ಸ್ವಲ್ಪ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ. ಓಕೆ,
ತೆಂಗಿನ ತುರಿ ಇಷ್ಟ ಇರೋರು ಹಾಕೋಬಹುದು. ತೆಂಗಿನಕಾಯಿ ತುರಿಯನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ. ಇದು ಬೇಕಿದ್ರೆ ಕೊಬ್ಬರಿನೂ ಹಾಕೊಳ್ಬಹುದು ಹೌದು, ಒಣ ಕೊಬ್ಬರಿನೂ ಹಾಕೋಬಹುದು. ಓಕೆ, ಈಗ ಬೆಲ್ಲದ ಪಾಕ ಜೊತೆಗೆ ಅಕ್ಕಿ ಮತ್ತೆ ಹೆಸರು ಬೇಳೆ ಇದೆ, ಅದಕ್ಕೆ ನೀವು ಹಸಿ ತೆಂಗಿನಕಾಯಿ ತುರಿನ ಹಾಕ್ತೀರಾ. ಓಕೆ, ಅಂದ್ರೆ ಅದು ಇಷ್ಟ ಇರೋರು ಹಾಕೊಳ್ಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದಾ ಅಥವಾ ಹೇಗೆ? ಇಲ್ಲ, ಇಷ್ಟ ಇರೋರು ಹಾಕೋಬಹುದು, ಬೇಡ ಅಂದ್ರೆ ಬಿಡ್ಬೋದು. ಓಕೆ, ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರಲ್ಲ, ಇದು ಬಂದು ಒಣ ಕೊಬ್ಬರಿ ತುರಿನೂ ಹಾಕೊಳ್ತಾ ಹಾಕೊಳ್ಬಹುದು. ಅಂದ್ರೆ ಇದರಲ್ಲಿ ಸ್ವಲ್ಪ ಹಾಲಿನ ಅಂಶ ಇರೋದ್ರಿಂದ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಟೇಸ್ಟ್. ಹಂಗಾಗಿ ಇವ್ರು ಮಲೆನಾಡೋರು ಆಗಿರೋದ್ರಿಂದ ಹಸಿ ತೆಂಗಿನಕಾಯಿ ತುಂಬಾ ಯೂಸ್ ಮಾಡ್ತಾರೆ. ಹಾಗಾಗಿ ಇದಕ್ಕೂ ಕೂಡ ತೆಂಗಿನ ತುರಿನ ಹಾಕಿದ್ದಾರೆ. ಸೊ ತೆಂಗಿನ ತುರಿ ಟೇಸ್ಟ್ ಬೇರೆ ಇರುತ್ತೆ, ಮತ್ತೆ ಕೊಬ್ಬರಿ ಟೇಸ್ಟ್ ಬೇರೆ ಇರುತ್ತೆ. ಸೊ ನೀವು ಕೂಡ ಇವತ್ತು ಟ್ರೈ ಮಾಡಿ ನೋಡಿ, ಹಸಿ ತೆಂಗಿನಕಾಯಿ ತುರಿನ ಹಾಕಿ ಸವಿತಾ ಅವ್ರು ಮಾಡಿದರೆ ಹೇಗಿರುತ್ತೆ ಅಂತ. ಓಕೆ, ಈಗ ಆಲ್ಮೋಸ್ಟ್ ಕುದಿತಾ ಇದೆ ಸವಿತಾ, ಈಗ ಮಿಕ್ಸ್ ಮಾಡ್ತಾ ಇದನ್ನ. ಓಕೆ, ಈಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾ? ಈಗ ಆಲ್ಮೋಸ್ಟ್ ಒಂದ್ 2 ನಿಮಿಷ ಆಯ್ತು ಬೇಯಿಸಿರೋದು. ಸೊ ಇನ್ನೊಂದು 2 ಮಿನಿಟ್ಸ್ ಅದು ಕುದಿಯಕ್ಕೆ ಬಂದ್ಬಿಟ್ರೆ ಆಲ್ಮೋಸ್ಟ್ ಓಕೆ. ಈಗ ಆಲ್ಮೋಸ್ಟ್ 2 ನಿಮಿಷ ಕುದಿಯಕ್ಕೆ ಬಂದಿದೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ. ಲಾಸ್ಟ್ ಅಲ್ಲಿ ಏನ್ ಹಾಕ್ಬೇಕು ಹೇಳಿ, ಅದು ಬಾಕಿ ಇದೆ. ಆದ್ರೆ ಇದು ಚೆನ್ನಾಗಿ ಕುದಿತಾ ಇದೆ, ಇನ್ನೊಂದು 2 ನಿಮಿಷ ಕುದಿಸ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಈಗ ಲಿಡ್ ಕ್ಲೋಸ್ ಮಾಡಿ ಕುದಿಸ್ತಾ ಇರತ್ತೆ ಸವಿತಾ ಅವರು. ಓಕೆ ಸವಿತಾ, ಈಗ ಲಿಡ್ ಕ್ಲೋಸ್ ಮಾಡೋದಾ? ಓಕೆ, ಈಗ ಲಿಡ್ ಕ್ಲೋಸ್ ಆಯ್ತು. ಸಿಹಿ ಪೊಂಗಲ್ ವಾಸನೆ ಮನೆ ತುಂಬಾ ತುಂಬ್ಕೊಂಡ್ಬಿಟ್ಟಿದೆ. ಹಾಗೆ ಆ ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡಿದ್ರಲ್ಲ, ತುಪ್ಪದ ಘಮ 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 ಅಂತ ಇದೆ. ಸೊ ನನಗೂ ಕೂಡ ಹಬ್ಬದ ವಾತಾವರಣ ಮನೆಯಲ್ಲಿ ಕಾಣಿಸ್ತಾ ಇದೆ. ಹೊಟ್ಟೆ ಬೇರೆ ಹಶ್ವಾಗ್ತಾ ಇದೆ. ಎಷ್ಟೊತ್ತಿಗೆ ಸವಿತಾ ಅದನ್ನ ಫಿನಿಶ್ ಮಾಡ್ತಾರೋ, ನಾನು ತಿಂತೀನೋ ಅಂತ ಟೆಂಪ್ಟ್ ಆಗ್ತಿದೆ ಸವಿತಾ. ಸೊ ಆಲ್ಮೋಸ್ಟ್ ಫೈನಲ್ ಬಂತು ಅಂತ ಅನ್ಕೊಳ್ತೀನಿ. ಹೌದು, ಇವಾಗ ದ್ರಾಕ್ಷಿ ಗೋಡಂಬಿ ಹಾಕೋಣ, ಟೈಮ್ ಆಗಿದೆ. ಓಕೆ, ಈಗ 3 ರಿಂದ 4 ನಿಮಿಷ ಕುದಿಸ್ಬೇಕು ಅಂತ ಹೇಳಿದ್ರು. ಆಲ್ಮೋಸ್ಟ್ ಟೈಮ್ ಆಯ್ತು. ಈಗ ಲಿಡ್ ಕ್ಲೋಸ್ ಮಾಡಿ ಕುದಿಸಿದೀವಿ ಅಲ್ವಾ, 3 ರಿಂದ 4 ನಿಮಿಷ ಕುದಿದೆ. ಇದಾಯ್ತು. ಈಗ ಒಳಗಡೆ ಬೆಂದಿದ್ಯಾ, ಯಾವ ಕನ್ಸಿಸ್ಟೆನ್ಸಿ ಇದೆ ಅಂತ ನೋಡ್ಬೇಕಲ್ವಾ. ಈಗ ಲಿಡ್ ನ ಓಪನ್ ಮಾಡಿ ಸರಿತಾ ಅವರು ನೋಡ್ತಾರೆ. ಸರಿತಾ, ಈಗ ಓಪನ್ ಮಾಡಕ್ಕೆ ರೆಡಿ ಇದೆ ಅಲ್ಲ? ಓಪನ್ ಮಾಡೋಣ. ಓಕೆ, ಆಲ್ಮೋಸ್ಟ್ ಹದಕ್ಕೆ ಬಂದಿದ್ಯಾ? ಚೆಕ್ ಮಾಡ್ತೀನಿ. ಹದವಾಗಿದೆಯಾ? ಮಿಕ್ಸ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಇಷ್ಟು ಇದಿಷ್ಟು ಅದಕ್ಕೆ ಬರಬೇಕು. ಓಕೆ, ಆಲ್ಮೋಸ್ಟ್ ಹದಕ್ಕೆ ಬಂದಿದೆ ಅಂತ ಅನ್ಸುತ್ತೆ. ಕರೆಕ್ಟ್ ಆಗಿ ನೀವು ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀರಾ. ಈ ಕಡೆ ಗಟ್ಟಿನೂ ಇಲ್ಲ, ಈ ಕಡೆ ತುಂಬಾ ತೆರೆನೂ ಆಗಿಲ್ಲ. ಕರೆಕ್ಟ್ ಮೆಷರ್ಮೆಂಟ್ ಅಲ್ಲಿ ಸವಿತಾ ಮಾಡಿದ್ದಾರೆ. ಸೂಪರ್ ಸವಿತಾ, ನಿಮ್ಮ ಅಡಿಗೆ ರುಚಿ ಇವತ್ತು ಹೆಂಗಿದೆ ಅಂತ ನಾನೀಗ ಟೇಸ್ಟ್ ಮಾಡಿ ಹೇಳ್ಬೇಕು. ಆದ್ರೆ ಹೇಳಿ ದ್ರಾಕ್ಷಿ ಗೋಡಂಬಿ ಹಾಕೋಣ. ಸವಿತಾ ಅವರು ಫಸ್ಟ್ ಅಡಿಗೆ ಮಾಡ್ಬಿಡೋಣ ಪ್ರವೀಣಿ, ಆಮೇಲೆ ಮಾತಾಡೋಣ. ಮಾತಾಡ್ತಾ ನೀವು ಅಡಿಗೆ ಮಾಡಿಸಿದ್ರೆ ನನಗೆ ಇಂಗ್ರೀಡಿಯೆಂಟ್ಸ್ ಏನ್ ಹಾಕ್ಬೇಕು ಅಂತ ಮರ್ತೋಗ್ತಿದೆ ಅಂತ ನಿಮ್ ಮನ್ಸಲ್ಲಿ ಅಂತ ಅಂತಿರ್ತಾರೆ. ಅದೇನ್ ಗೊತ್ತಾ, ಮಾತಾಡ್ತಾ ಅಡಿಗೆ ಮಾಡಿದ್ರೆ ಅಡಿಗೆ ರುಚಿ ಹೆಚ್ಚಾಗುತ್ತಂತೆ. ಅದಕ್ಕೆ ನಾನು ನಿಮ್ಮನ್ನ ಮಾತಾಡಿಸ್ತಿದ್ದೀನಿ. ಬಟ್ ಸವಿತಾ ಅವರು ತುಂಬಾ ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಕಾನ್ಶಿಯಸ್ನೆಸ್ ಸ್ವಲ್ಪ ಇಟ್ಕೊಳ್ಳಿ, ಪರವಾಗಿಲ್ಲ. ಈಗ ಆಲ್ಮೋಸ್ಟ್ ಅದಕ್ಕೆ ಬಂದಿದೆ ವೀಕ್ಷಕರೇ. ಈಗ ಫೈನಲ್ ಸ್ಟೇಜ್ ಬಂದಿದ್ದೀವಿ. ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್, ಈಗ ಅದನ್ನ ಆಡ್ ಮಾಡ್ತಿದ್ದಾರೆ ಸವಿತಾ ಅವರು. ತುಪ್ಪದ ಸಮೇತ ಡ್ರೈ ಫ್ರೂಟ್ಸ್ ಏನಿತ್ತು ಅದನ್ನ ಈಗ ಆಡ್ ಮಾಡ್ತಾ ಇದ್ದಾರೆ. ಈಗ ತುಪ್ಪದ ಸಮೇತವಾಗಿ ಅದನ್ನ ಆಡ್ ಮಾಡಿದ್ರು. ಅಂದ್ರೆ ಡ್ರೈ ಫ್ರೂಟ್ಸ್ ಏನು ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಿ ಹಾಕಿ ಸವಿತಾ. ಸೊ ಅದನ್ನ ಹಾಕ್ತಾ ಇದ್ದಾರೆ. ಓಕೆ, ಓಕೆ ನೋಡಿ, ಈಗ ಪೊಂಗಲ್ ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂತು. ನಾನಂತೂ ಕಾತರದಿಂದ ಕಾಯ್ತಾ ಇದ್ದೆ. ಹೊಟ್ಟೆ ಬೇರೆ ಹಶ್ವಾಗಿತ್ತು. ಆ ತುಪ್ಪದ ವಾಸನೆ, ಆ ಬೆಲ್ಲದ ಪಾತ್ರದ ವಾಸನೆ, ಆಮೇಲೆ ಅದನ್ನ ನೋಡಿದ್ರೆ ಅದು ಆಕ್ಚುಲಿ ಏನ್ ಗೊತ್ತಾ, ಎಷ್ಟೊತ್ತಿಗೆ ತಿಂತೀನೋಪ್ಪ ಅನಿಸ್ತಾ ಇದೆ. ಅಷ್ಟು ಚಂದ ಕಾಣಿಸ್ತಾ ಇದೆ. ಪ್ರೆಸೆಂಟೇಶನ್ ಅಂತೂ ಸೂಪರ್ ಆಗಿದೆ. ಇನ್ನು ಟೇಸ್ಟ್ ಹೇಗಿದೆ ಅಂತ ಅದು ಫೈನಲ್ ರಿಸಲ್ಟ್ ನಾನೇ ಕೊಡ್ಬೇಕು. ಯಾಕಂತ ಹೇಳಿದ್ರೆ ನಾನೇ ಈಗ ಟೇಸ್ಟ್ ಮಾಡೋದು. ಸವಿತಾ ಗ್ಯಾರಂಟಿ ಇದೆಯಾ ಚಂದ ಇರುತ್ತೆ ಅಂತ? ತಿಂದು ನೋಡಿ ಹೇಳಿ ಹೇಗಿದೆ ಅಂತ. ಚೆನ್ನಾಗಿದೆ. ಓಕೆ, ಈಗ ಸವಿತಾ ಅವರು ತುಂಬಾ ಕಷ್ಟಪಟ್ಟು ನಮ್ಮನ್ಗೆ ಇಷ್ಟಪಟ್ಟು ಒಂದು ಅಡಿಗೆನ ಮಾಡ್ಕೊಟ್ಟಿದ್ದಾರೆ. ಯಾವುದು ಅಂತ ಹೇಳಿದ್ರೆ, ಸಂಕ್ರಾಂತಿ ಹಬ್ಬದ ದಿನ ಎಲ್ಲರ ಮನೇಲೂ ಯೂಶಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದೇ ಅಡಿಗೆನ ಮಾಡ್ತೀವಿ. ಅಂದ್ರೆ ಸಿಹಿ ಪೊಂಗಲ್ನ ಮಾಡ್ತೀವಿ. ಈ ಸಿಹಿ ಪೊಂಗಲ್ ಯಾಕೆ ಇಷ್ಟ ಅನ್ನೋದಾದ್ರೆ ಅದ್ರ ಹಿನ್ನೆಲೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಈಗ ನನಗೆ ತುಂಬಾ ಹೊತ್ತು ವೇಟ್ ಮಾಡಕ್ಕಾಗಲ್ಲ. ಅದು ಹೇಗಿದೆ ಅಂತ ಫಸ್ಟ್ ತಿನ್ಬೇಕು ಅನ್ಸುತ್ತೆ. ಈಗ ತಿಂದು ಟೇಸ್ಟ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ ಪ್ರವೀಣಿ, ಪೊಂಗಲ್ ರೆಡಿ ಆಗಿದೆ. ನಾನು ಟೇಸ್ಟ್ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ. ಓಕೆ, ಸರ್ವಿಂಗ್ ಬೌಲ್ಗೆ ಈಗ ಬರ್ತಾ ಇದೆ. ಇನ್ನೇನು ಒಂದ್ 2 ಸೆಕೆಂಡ್ ಅಷ್ಟೇ ಬಾಕಿ. ಈಗ ಹಾಕಿ ನಾನು ಕಾಯ್ತಾ ಇದ್ದೀನಿ ಸವಿತಾ, ವೇಟ್ ಮಾಡಲ್ಲ ಈಗ ನಾನು. ಓಕೆ, ಆಗ್ತಾ ಇದ್ದಾರೆ ಸವಿತಾ ಅವರು. ಈಗ ಬೌಲಿಗಂತೂ ಬಂತು. ಅವ್ರ ಕೈಯಿಂದ ಈಗ ನನ್ನ ಕೈಗೆ ಬರೋದು ಮಾತ್ರ ಬಾಕಿ ಇದೆ. ಸರ್ವಿಂಗ್ ಬೌಲಿಗಂತೂ ಬಂದಿದ್ದಾಯ್ತು ಸಿಹಿ ಪೊಂಗಲ್ಲು. ಅದರಲ್ಲಿ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಬೆಲ್ಲದ ಪಾಕ, ಹೆಸರು ಬೇಳೆ, ಅಕ್ಕಿ
ಇಷ್ಟು ಹಾಕಿ ಮಾಡಿರುವಂತ ಸೂಪರ್ ಡೂಪರ್ ಆಗಿರುವಂತ ಒಂದು ಡಿಶ್ ರೆಡಿ ಆಗಿದೆ. ಸಂಕ್ರಾಂತಿ ಸ್ಪೆಷಲ್ ರೆಡಿ ಇದೆ. ಅವ್ರು ಏನು ಕೊಡಕ್ಕೆ ಆಲ್ಮೋಸ್ಟ್ ರೆಡಿ ಇದ್ದಾರೆ. ನಾನು ತಗೊಂಡು ಅದು ಟೇಸ್ಟ್ ಹೇಗಿದೆ ಅಂತ ಹೇಳೋದಷ್ಟೇ ಬಾಕಿ ಇದೆ. ಬನ್ನಿ ಆಗಿದ್ರೆ ಟೇಸ್ಟ್ ಮಾಡಿ ಅದನ್ನ ನಿಮ್ಮ ಮನೇಲಿ ಮಾಡ್ಕೊಂಡು ಹೇಗ್ ತಿನ್ಬೇಕು ಅಂತ ನಾನು ಹೇಳ್ತೀನಿ. ಓಕೆ ಪ್ರವೀಣ್, ಸಿಹಿ ಪೊಂಗಲ್ ರೆಡಿ ಆಗಿದೆ, ಹೇಗಿದೆ ನೋಡಿ ಹೇಳಿ. ಓಕೆ ನೋಡಿ, ನನ್ ಕೈಯಲ್ಲಿ ಸಿಹಿ ಪೊಂಗಲ್ ರೆಡಿ ಆಯ್ತು. ಅಂತೂ ಇತ್ತು, ನನ್ ಕೈ ಬಂದಿದ್ದಾಯ್ತು. ಈಗ ಇದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ತುಂಬಾ ಬಿಸಿ ಇದೆ, ಆದ್ರೂ ತಡಿಯಕ್ ಆಗ್ತಾ ಇಲ್ಲ. ಒಂಚೂರು ತಿಂದು ಹೇಳ್ಬಿಡ್ತೀನಿ. ಈಗ ಟೇಸ್ಟ್ ಮಾಡುವಂತ ಟೈಮು. ಟೇಸ್ಟ್ ಮಾಡಿ ಹೇಳ್ತೀನಿ ಅವ್ರು ಕರೆಕ್ಟ್ ಆಗಿ ಹದವಾಗಿ ಮಾಡಿದಾರ ಇಲ್ವಾ ಅಂತ. ತುಂಬಾ ಪ್ರೀತಿಯಿಂದ ಮಾಡಿ ಕೊಟ್ಟಿದ್ದಾರೆ ಸವಿತಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಇದ್ರ ಟೇಸ್ಟಿಗೆ ನಾನು ಎಷ್ಟು ಮಾರ್ಕ್ಸ್ ಕೊಡ್ತೀನಿ ನಿಮ್ಗೆ ಅಂತ. ಓಕೆ 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 ಸವಿತಾ, ಈಗ ಒಂದ್ ಸ್ವಲ್ಪ ಸ್ಮೈಲ್ ಮಾಡ್ಬೋದಲ್ಲ, ನೀವೆಲ್ಲ ಮಾಡಿದ್ದಾಯ್ತಲ್ಲ. ಓಕೆ ನೋಡೋಣ ಸವಿತಾ ಅವ್ರಿಗೆ ಏನು ಅಂತಿರೋದು, ಹೆಂಗ್ ಮಾಡಿದ್ರು, ಏನು ಚೆನ್ನಾಗಿದ್ಯೋ ಇಲ್ವೋ ಅಂತ ಅವ್ರಿಗೆ ಟೆನ್ಷನ್ ಇದೆ. ಟೆನ್ಷನ್ ಮಾಡ್ಕೊಬಿಡಿ, ನಾನು ಹೇಳ್ತೀನಿ ಈಗ. ವಾವ್ ವಾವ್ ವಾವ್, ಸೂಪರ್ ಆಗಿದೆ. ಬಾಯಿಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಸಿಗ್ತಾ ಇದೆ. ಬರೀ ತುಪ್ಪದಲ್ಲೇ ಮಾಡಿದ್ದಾರೆ. ತುಪ್ಪನೇ ಆಕ್ಚುಲಿ ನಂಗೆ ತುಪ್ಪ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ದೇಸಿ ತುಪ್ಪದಲ್ಲಿ ಮಾಡಿರೋದ್ರಿಂದ ಇದರ ರುಚಿ ಎನ್ಹಾನ್ಸ್ ಆಗಿದೆ, ಡಬಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸವಿತಾ, ನನಗಿದು ತುಂಬಾ ಇಷ್ಟ ಆಯ್ತು. ನನಗೆ ಆಕ್ಚುಲಿ ಇದು ಪೊಂಗಲ್ ಮಾಡೋದು ನನಗೆ ಇದುವರೆಗೂ ಗೊತ್ತಿರಲಿಲ್ಲ. ನಿಮ್ಮ ಮನೆಗೆ ಬಂದು ಇವತ್ತು ಸಂಕ್ರಾಂತಿ ಹಬ್ಬದಿಂದ ಸಂಕ್ರಾಂತಿ ಸ್ಪೆಷಲ್ ಒಂದು ಅಡಿಗೆನ ನನಗೆ ಮಾಡ್ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಗೆ ಏನ್ ಅನ್ಸ್ತು? ನಾವೆಲ್ಲ ನಮ್ಮ ತಂಡನೇ ನಿಮ್ಮ ಮನೆಗೆ ಬಂದಿರೋದು. ತುಂಬಾ ಖುಷಿ ಆಯ್ತು. ಹೌದಾ? ನೀವು ಮಾತು ತುಂಬಾ ಕಡಿಮೆ ಆಡ್ತೀರಾ. ಸೊ ಸವಿತಾ ಅವರು ಮಾತು ತುಂಬಾ ಕಡಿಮೆ ಅಂತೆ, ಬಟ್ ಅವರ ಕೈ ರುಚಿ ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ಮಿಸ್ ಮಾಡದೆ ಇದನ್ನು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಡಿ. ಓಕೆ, ಈ ಅಡಿಗೆ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಹೇಳಿ? ಏನಿಲ್ಲ, ನಿಮ್ಮ ಮನೇಲಿ ಮಾಡ್ಬೇಕು. ಚೆನ್ನಾಗಿ ಬಂದಿದ್ರೆ ನಿಮ್ಮ ಮನೆಯವ್ರಿಗೆಲ್ಲ ಬಡಿಸ್ಬೇಕು. ಟೇಸ್ಟ್ ಹೇಗಿದೆ ಅಂತ ಕೇಳ್ಬೇಕು. ಒಂದ್ಸಲಿ ಕೇಳುತ್ತೆ, 2 ಸಲ ಕೇಳುತ್ತೆ, 3ನೇ ಸಲ ಚೆನ್ನಾಗಿ ಆಗುತ್ತೆ. ಬಟ್ ವೆರಿ ಈಸಿಯಾಗಿ ಮಾಡುವಂಥದ್ದು, ಬಹಳ ಬೇಗ ಮಾಡ್ಕೊಳ್ಳುವಂಥದ್ದು. ಹಾಗೆ ಒಂದ್ ಕಡೆ ಬೆಲ್ಲದ ಪಾಕ, ಒಂದ್ ಕಡೆ ಕುಕ್ಕರ್ನ ಕೂಗಿಸ್ಕೊಂಡ್ಬಿಡಿ, ಇನ್ನೊಂದ್ ಕಡೆ ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡ್ಬಿಡಿ, ಎಲ್ಲಾನು ಮಿಕ್ಸ್ ಮಾಡಿ ಒಂದ್ 2 ರಿಂದ 3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಬಿಟ್ರೆ ಮುಗ್ದೋಯ್ತು, ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಅಷ್ಟೇ. ಸೊ ಸಿಂಪಲ್ ಆಗಿರುವಂತಹ ಸಂಕ್ರಾಂತಿ ಭೋಜನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಅಡಿಗೆನ ನಾವು ನಿಮಗೆ ಪರಿಚಯ ಮಾಡಿದ್ದೀವಿ. ಓಕೆ ಸವಿತಾ, ಈಗ ಪೊಂಗಲ್ ಅಂತೂ ಆಯ್ತು, ಈಗ ಟೇಸ್ಟ್ ಮಾಡಿದ್ದು ಆಯ್ತು, 10 ಔಟ್ ಆಫ್ 10 ನಿಮ್ಗೆ ಮಾರ್ಕ್ಸ್ ಕೊಟ್ಟಿದ್ದು ಆಯ್ತು. ಸೊ ಇಡೀ ತಂಡ ನಿಮ್ಮ ಮನೆಗೆ ಬಂದಿದ್ದೀವಿ. ಸೊ ಇವತ್ತಿನ ಒಂದು ಸಡಗರ ಸಂಭ್ರಮದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೀವಿ. ನಿಮ್ ಜೊತೆಲಿ ನಮ್ಮನ್ನು ಸೇರಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೂ ತುಂಬಾ ಖುಷಿ ಆಯ್ತು ನಿಮ್ ತಂಡನೆಲ್ಲ ಕರ್ಕೊಂಡು ಬಂದು ನಮ್ಮ ಮನೇಲಿ ಶೂಟ್ ಮಾಡಿದ್ದಕ್ಕೆ. ಸಂಕ್ರಾಂತಿ ಹಬ್ಬ ಅಂದ್ರೆ ಎಳ್ಳು ಬೆಲ್ಲ ಶ್ರೇಷ್ಠವಾಗಿರುತ್ತೆ. ನಾನು ಅದನ್ನ ನಿಮ್ಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಓಕೆ ವೀಕ್ಷಕರೇ, ಸಂಕ್ರಾಂತಿ ಹಬ್ಬ ಅಂದ್ರೆ ಮೇನ್ ಏನ್ ಗೊತ್ತಾ? ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ. ಹಾಗೆ ಈಗ ಸವಿತಾ ಅವ್ರ ಮನೆಗೆ ಬಂದಿದೀವಿ. ಸಿಹಿ ಪೊಂಗಲ್ನ ಸೂಪರ್ ಆಗಿ ನಮಗೆ ಮಾಡ್ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡಿದ್ದಾಯ್ತು. ಇನ್ನು ಸಂಕ್ರಾಂತಿ ಹಬ್ಬ ಅಂತ ಅಂದ ಮೇಲೆ ಎಳ್ಳು ಬೆಲ್ಲ ತಿಂದೇ ಇದ್ರೆ ಹೇಗೆ? ಅವರು ಎಳ್ಳು ಬೆಲ್ಲವನ್ನ ಸ್ವತಃ ಅವರೇ ಮಾಡ್ತಾರಂತೆ. ಈಗೆಲ್ಲ ಏನು ಅಂತ ಹೇಳಿದ್ರೆ ಯಾರಿಗೂ ಟೈಮ್ ಇಲ್ಲ, ಶಾಪ್ ಅಲ್ಲಿ ಹೋಗ್ತೀವಿ, ತರ್ತೀವಿ, ಅದನ್ನ ಮಿಕ್ಸ್ ಮಾಡ್ತೀವಿ. ಬಟ್ ಇವರೇ ಕೈಯಾರೆ ಮಾಡಿ ಅದನ್ನ ರುಚಿಯಾಗಿ ನನಗೆ ಕೊಡ್ತಿದ್ದಾರೆ. ಬನ್ನಿ ಹಾಗಿದ್ರೆ ಮುಂದಿನ ಒಂದು ರೆಸಿಪಿ ಏನು ಅಂತ ಹೇಳಿದ್ರೆ ಎಳ್ಳು ಬೆಲ್ಲ. ಸಂಕ್ರಾಂತಿಯ ಸ್ಪೆಷಲ್ ಎಳ್ಳು ಬೆಲ್ಲವನ್ನ ಹೇಗ್ ಮಾಡೋದು ಈಗ ಸವಿತಾ ಅವರು ನಮ್ಗೆ ಹೇಳ್ಕೊಡ್ತಾರೆ. ಬನ್ನಿ ಸವಿತಾ, ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ. ವೀಕ್ಷಕರೇ, ಸಂಕ್ರಾಂತಿ ಭೋಜನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಶ್ರೀಮತಿ ಸವಿತಾ ತೀರ್ಥಪ್ಪನವರ ಮನೆಗೆ ಬಂದಿದ್ವಿ. ಹಾಗೆ ಅವರು ನಮ್ಗೆ ಸಿಹಿ ಪೊಂಗಲನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಸೂಪರ್ ಡೂಪರ್ ಆಗಿತ್ತು, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಈಗೇನು ಅಂತ ಹೇಳಿದ್ರೆ, ಈಗ ಎಳ್ಳು ಬೆಲ್ಲವನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರಂತೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು, ಈ ಮಾತನ್ನ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಸಿಹಿ ಪೊಂಗಲ್ನ ತಿನ್ಸಿದ್ದಾಯ್ತು, ಈಗ ಎಳ್ಳು ಬೆಲ್ಲ ಬೀರಕ್ಕೆ ನಾನಂತೂ ರೆಡಿ ಆಗಿದ್ದೀನಿ. ಅವರು ಈಗ ಎಳ್ಳು ಬೆಲ್ಲವನ್ನ ಹೇಗ್ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾರೆ. ಈಗ ಸವಿತಾ ಅವರೇ, ಎಳ್ಳು ಬೆಲ್ಲ ಮಾಡ್ತೀನಿ ಅಂತ ಹೇಳಿದಿರಾ, ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ನಮ್ಗೆ ಹೇಳಿ ಹೇಗ್ ಮಿಕ್ಸ್ ಮಾಡೋದು ಅಂತ ನಮ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಕಡಲೆ ಬೀಜ ಇದೆ, ಎಳ್ಳಿದೆ, ಕೊಬ್ಬರಿ, ಸಕ್ಕರೆ ಹಚ್ಚು, ಕಡಲೆ, ಬೆಲ್ಲ, ಡೆಕೋರೇಟ್ಗೋಸ್ಕರ ಸ್ವೀಟ್ ಜೀರಾ ಚಾಕ್ಲೇಟ್ಸ್. ಓಕೆ ಇದು ಎಲ್ಲಾನು ಸವಿತಾ ಅವರು ಮನೆಯಲ್ಲೇ ಮಾಡಿರೋದಂತೆ. ನಾವು ಯೂಶಲಿ ಏನ್ ಗೊತ್ತಾ, ಈಗ ಯಾರಿಗೂ ಟೈಮ್ ಇಲ್ಲ, ಅಂಗಡಿಗೆ ಹೋಗ್ತೀವಿ, ಆರ್ಡರ್ ಮಾಡ್ತೀವಿ, ಅದನ್ನ ರೆಡಿ ಇರೋದನ್ನ ತಗೊಂಬಂದು ಎಳ್ಳು ಬೀರ್ತೀವಿ. ಎಳ್ಳು ಬೀರೋಕ್ಕೂ ಯಾರಿಗೂ ಆಕ್ಚುಲಿ ಟೈಮ್ ಇಲ್ಲ. ಸೊ ಎಳ್ಳು ಬೆಲ್ಲ ತಿನ್ಬೇಕು ಅಂತ ಹೇಳಿ ತಿಂತೀವಿ. ಬಟ್ ಇವರೆಲ್ಲನೂ ಏನು ಕೂಡ ಅವ್ರ ಮನೆಯಲ್ಲೇ ಮಾಡಿರೋದಂತೆ. ಸಕ್ಕರೆ ಹಚ್ಚು ಕೂಡ ಅವರೇ ಮಾಡಿದಾರಂತೆ, ಹೌದಲ್ವಾ? ಸಕ್ಕರೆ ಹಚ್ಚು ಮಾಡಿದ್ದಾರೆ. ಆಮೇಲೆ ಎಳ್ಳನ್ನ ನೀವು ಹುರ್ಕೊಂಡಿದ್ದೀರಾ?
ಫ್ಲೇಮ್ ಅಲ್ಲಿ ಅದನ್ನ ನಿಧಾನಕ್ಕೆ ಹುರ್ಕೊಂಡಿದೀನಿ ಹದವಾಗಿ. ಪ್ಲಸ್ ಇದನ್ನು ಅಷ್ಟೇನೆ, ಇದನ್ನು ನಿಧಾನಕ್ಕೆ ಚಿಕ್ಕ ಫ್ಲೇಮ್ ಅಲ್ಲಿ ಹುರ್ಕೊಂಡು ಅದು ಸ್ಕಿನ್ ಎಲ್ಲ ಓಪನ್ ಮಾಡಿ. ಓಕೆ, ಆ ಸಿಪ್ಪೆನ ತೆಗ್ದಿದ್ದಾರೆ. ಓಕೆ, ಈಗ ಶೇಂಗಾ ಇದೆಯಲ್ಲ, ಕಡಲೆಕಾಯಿ ಅಂತ ಅವ್ರ ಕಡೆ ಹೇಳ್ತಾರೆ, ಕಡಲೆ ಬೀಜ ಅಂತ ಹೇಳ್ತಾರೆ, ಶೇಂಗಾ ಅಂತ ಹೇಳ್ತಾರೆ. ಅದನ್ನು ಕೂಡ ತುಂಬಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹದವಾಗಿ ಹುರ್ಕೊಂಡು ಅದಾದ್ಮೇಲೆ ಅದ್ರ ಮೇಲಿರುವಂತಹ ಸಿಪ್ಪೆನ ತೆಗ್ದಿದ್ದಾರೆ. ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಈಗ ಎಳ್ಳು ಬೆಲ್ಲ ರೆಡಿ ಆಗುತ್ತೆ ಸವಿತಾ ಅವರ ಕೈಯಲ್ಲಿ. ಓಕೆ ಸವಿತಾ, ನೆಕ್ಸ್ಟ್ ಅದನ್ನ ಹೇಗೆ ಏನ್ ಮಾಡ್ತೀರಾ? ಇದೆಲ್ಲದನ್ನು ಮಿಕ್ಸ್ ಮಾಡ್ಕೊತಾ. ಓಕೆ, ಈಗ ಕಡಲೆ ಬೀಜ ಹಾಕ್ತಿದ್ರೆ, ಹುರಿದಿರುವಂತ ಶೇಂಗಾ, ಎಳ್ಳು ಹಾಕ್ತಾ ಇದ್ದೀನಿ, ಹುರಿದ ಎಳ್ಳು, ಬೆಲ್ಲ, ಸಾರಿ ಕೊಬ್ಬರಿ. ಓಕೆ, ಕೊಬ್ಬರಿ ಮೇಲಿರುವಂತ ಸಿಪ್ಪೆನೂ ಕೂಡ ಅವ್ರು ತೆಗ್ದಿದ್ದಾರೆ ಅಲ್ವಾ? ತೆಗೆದು ಕೊಬ್ಬರಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಬೆಲ್ಲ ಹಾಕ್ತಾ ಇದ್ದೀನಿ, ಬೆಲ್ಲನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಕಡಲೆ, ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಎಳ್ಳು ಬೆಲ್ಲ ಮಿಕ್ಸ್ ಆಯ್ತು. ಈಗ ಏನ್ ಗೊತ್ತಾ, ಕಲರ್ಫುಲ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ, ಈಗ ಮಕ್ಳಿಗೆಲ್ಲ ಕಲರ್ಫುಲ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಕಲರ್ ಆಗಿ ಏನಾದ್ರು ಕಾಣಿಸ್ಬೇಕಲ್ವಾ? ಅದಕ್ಕೆ ಅವರು ಜೀರಾ ಪೇಪರ್ಮೆಂಟ್ ಅಂತ ಹೇಳ್ತಾರೆ, ಅಥವಾ ಜೀರಾ ಚಾಕ್ಲೇಟ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಕಲರ್ಫುಲ್ ಇರುತ್ತೆ ಅಂತ ಹೇಳಿ ಈಗ ಅವರು ಅದೊಂದು ಅಂಗಡಿಯಿಂದ ಪರ್ಚೇಸ್ ಮಾಡಿದ್ರೆ, ಇದೆಲ್ಲ ಅಂಗಡಿಯಿಂದನೇ, ಬಟ್ ಮನೆಯಲ್ಲೇ ಅದನ್ನ ಹದವಾಗಿ ಹುರಿದು ಅವ್ರ ಕೈಯಾರೆ ಮಾಡಿರುವಂತದ್ದು. ಅದನ್ನ ಈಗ ರೆಡಿಮೇಡ್ ಅದ ಆಕ್ಚುಲಿ, ಅದನ್ನ ಈಗ ಮಿಕ್ಸ್ ಮಾಡ್ತೀರಾ? ಈಗ ಇದನ್ನ ಮಿಕ್ಸ್ ಮಾಡ್ಬೋದು ಸವಿತಾ? ಹೌದು, ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಕಲರ್ಫುಲ್ಗೋಸ್ಕರ. ಓಕೆ, ಓಕೆ. ಎಸ್ ಸವಿತಾ, ಇವತ್ತು ನಮ್ಮನ್ನೆಲ್ಲ ಕರೆಸಿದ್ರಿ, ಜೊತೆಗೆ ಎಳ್ಳು ಬೆಲ್ಲ ಹೇಗ್ ಮಾಡೋದು ಅಂತ ಕೂಡ ಹೇಳಿದ್ರಿ, ಸಿಹಿ ಪೊಂಗಲ್ ಕೂಡ ನಮಗೆ ಮಾಡಿ ತೋರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಓಕೆ, ಈಗ ಸವಿತಾ ಅವರ ಕುಟುಂಬದ ಪರಿಚಯವನ್ನ ಲಾಸ್ಟ್ ಅಲ್ಲಿ ಮಾಡ್ಕೊಟ್ಬಿಡ್ತೀನಿ. ನಾನ್ ಮಾಡ್ಕೊಡೋದಕ್ಕಿಂತ ಸವಿತಾ ಅವರೇ ಒಂದ್ಸಲಿ ಮಾಡ್ಕೊಡ್ತಾರೆ. ರಮಣಿ, ಸಂಕ್ರಾಂತಿ ಹಬ್ಬದ ದಿವಸ ನಮ್ಮ ಮನೆಗೆ ಬಂದಿದ್ದೀರಾ, ಎಳ್ಳು ಬೆಲ್ಲ ತಗೊಳ್ಳಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಎಳ್ಳು ಬೆಲ್ಲನು ಕೂಡ ಸವಿತಾ ಅವರು ನನಗೆ ಬೀರಿದ್ದಾಯ್ತು. ಎಳ್ಳು ಬೆಲ್ಲನ ನಾನು ತಿಂತೀನಿ. ಹಾಗೆ ಇವತ್ತಿನ ಅಂದ್ರೆ ಈ ವರ್ಷದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಈ ವರ್ಷದ ಮೊದಲನೇ ಎಳ್ಳು ಬೆಲ್ಲ ಬೀರಿರೋರು ಸವಿತಾ ಅವರು ಇವತ್ತು ನನಗೆ. ಸೊ ಎಳ್ಳು ಬೆಲ್ಲ ತಿಂತಾ ಇದ್ದೀನಿ. ನನ್ನ ಬಾಳಲ್ಲಿ ಬರೀ ಸಿಹಿನೇ ಬರ್ಲಪ್ಪ ಭಗವಂತ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸವಿತಾ. ನೀವು ಕೊಡ್ತಾರೆ. ಹಾಗೆ ಸವಿತಾ ಅವರ ಇಡೀ ಕುಟುಂಬ ನಮ್ಮೊಟ್ಟಿಗೆ ಜಾಯಿನ್ ಆಗಿದೆ. ಸವಿತಾ ಅವರ ಮಗಳು ಇವರು. ನಿಮಗೆ ಹಬ್ಬದ ಶುಭಾಶಯಗಳು, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಸವಿತಾ ಅವರ ಯಜಮಾನ್ರವರು ಸರ್, ನಿಮಗೂ ಕೂಡ ಹಬ್ಬದ ಶುಭಾಶಯಗಳು. ನಿನ್ನ ಹೆಸರೇನು? ವೈಷ್ಣವಿ. ವೈಷ್ಣವಿ ಕೂಡ ಇವತ್ತಿದ್ದಾರೆ, ಅವರು ಕೂಡ ಸವಿತಾ ಅವರ ಪುಟ್ಟ ಮಗಳು. ಹ್ಯಾಪಿ ಸಂಕ್ರಾಂತಿ. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು.